ಒಂದ್ ಕಡೆ ಮಳೆ ಸುರಿತಾ ಇದೆ. ಈ ನಡುವೆ ಅಬ್ದುಲ್ ರೆಹಮಾನ್ ಅಂತಿಮ ಯಾತ್ರೆ ನಡೀತಾ ಇದೆ. ಕೊಳತಮಜಲು ಕಡೆಗೆ ಮೃತದೇಹವನ್ನ ಸಾಗಿಸಲಾಗ್ತಾ ಇದೆ. ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ರಸ್ತೆ ಬದಿ ಜನ ನಿಂತಿದ್ದಾರೆ. ಅಬ್ದುಲ್ ಮೃತದೇಹದ ದರ್ಶನಕ್ಕೆ ಜನ ಮುಗಿಬಿದ್ದಿದ್ದಾರೆ. ಹಾಗೆ ನೂರಾರು ವಾಹನಗಳು ಮೃತದೇಹದ ಹಿಂದೆ ಸಾಗ್ತಾ ಇರುವಂತಹ ದೃಶ್ಯಗಳು ಕೂಡ ಕಾಣೋದಕ್ಕೆ ಸಿಗ್ತಾ ಇದೆ. ಮಂಗಳೂರಿನಿಂದ ಸಾಗುವ ಪ್ರತಿ ಸರ್ಕಲ್ನಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಒಂದಾದ್ಮೇಲೆ ಒಂದು ಈ ರೀತಿಯಾದಂತಹ ಪ್ರಕರಣಗಳು ನಿಜಕ್ಕೂ ಶಾಂತಿ ಕದಡ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪೃಥ್ವಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪೃಥ್ವಿ, ಏನಿದು, ಏನಾಗಿತ್ತು ಇನ್ ಡೀಟೇಲ್ ಆಗಿ ಹೇಳೋದಾದ್ರೆ 15 ಜನರ ವಿರುದ್ಧವಾಗಿ ಏನು FIR ದಾಖಲಾಗಿದೆ, ಅದರಲ್ಲಿ ಇಬ್ಬರ ಹೆಸರು ಗೊತ್ತಾಗ್ತಾ ಇದೆ, ಜೊತೆಗೆ ಉಳಿದವರು ಕೂಡ ಪರಿಚಯಸ್ಥರೇ ಅನ್ನೋದಾಗಿ ಹೇಳಲಾಗ್ತಾ ಇದೆ. ಎಕ್ಸಾಕ್ಟ್ಲಿ ಏನಾಗಿತ್ತು ಪೃಥ್ವಿ? ಚೈತ್ರ, ನಿನ್ನೆ ಏನು ಮೂರು ಗಂಟೆ 3:30 ಸುಮಾರಿಗೆ ಈ ಒಂದು ಕೃತ್ಯ ನಡೆದಿದೆ ಅಂತೇಳಿ FIR ನಲ್ಲಿ ದಾಖಲಾಗಿರುವಂಥದ್ದು. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ, ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. FIR ನಲ್ಲಿ ಅಂದ್ರೆ ಏನು ಇದನ್ನ ಈ ಒಂದು ಘಟನೆಯಲ್ಲಿ ಅಬ್ದುಲ್ ರಹಿಮಾನ್ ಮೃತಪಟ್ಟಿದ್ದಾರೆ, ಇನ್ನು ಕಲಂದರ್ ಶಾಫಿ ಗಾಯಗೊಂಡಿರ್ತಾರೆ. ಸೊ ಇಲ್ಲಿ ಅಬ್ದುಲ್ ನಾಸಿರ್ ಅನ್ನೋರು ಈ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಅಂದರೆ ಇಲ್ಲಿ ದೂರುದಾರರು ಯಾರು ಅಂತ ಹೇಳಿದರೆ ಈ ಊರಿಗೆ ಪರಿಚಯಸ್ಥರಾಗಿರ್ತಾರೆ. ಸೊ ಅವರು ಕೊಟ್ಟಿರುವಂಥ ದೂರಿನ ಪ್ರಕಾರ ಇಲ್ಲಿ 15 ಜನರ ತಂಡ ಬಂದು ಅಟ್ಯಾಕನ್ನು ಮಾಡಿರುವುದಾಗಿ ಅವರು ದೂರನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ದೀಪಕ್ ಮತ್ತು ಇನ್ನೋರ್ವನ ಹೆಸರನ್ನು ಕೊಟ್ಟು ಉಳಿದಂತೆ 15 ಜನರ ತಂಡ ಅಂತ ಮೆನ್ಷನ್ ಮಾಡಿರುವಂಥದ್ದು. ಸದ್ಯಕ್ಕೆ ಈ ಒಂದು 15 ಜನರ ಹೆಸರಿನಲ್ಲಿ ಈ ಒಂದು FIR ಈಗ ದಾಖಲಾಗಿರುವಂಥದ್ದು. ಸದ್ಯಕ್ಕೆ ಈ ಒಂದು ಪ್ರಕರಣ ಏನು ನಡೀತು ಅನ್ನೋದನ್ನು ಕಲಂದರ್ ಶಾಫಿ ಏನು ಗಾಯಾಳು ಆಗಿದ್ದಾರೆ. ಸೊ ಗಾಯಾಳು ಕಲಂದರ್ ಶಾಫಿ ಆಂಬುಲೆನ್ಸ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ದೂರುದಾರ ಏನಿರ್ತಾರೆ ಅವ್ರ ಜೊತೆಲಿ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕಲಂದರ್ ಶಾಫಿ ಆ ಒಂದು ಘಟನೆಯನ್ನು ಏನು ಹೇಳ್ತಾರೆ, ಸೊ ಆ ಒಂದು ಘಟನೆಯನ್ನು ಹೇಳಿದ್ದಂಥದ್ದು ಆಧಾರದ ಮೇಲೆ ಇವರು ದೂರನ್ನು ಕೊಟ್ಟಿರುವಂಥದ್ದು. ಅಲ್ಲಿ ಹೇಳುವಂಥ ಪ್ರಕಾರ ಏನು ನೇತ್ರಾವತಿ ನದಿ ಬದಿ ಈ ಒಂದು ಮರಳನ್ನು ತುಂಬಿಸ್ಕೊಂಡು ಮರಳನ್ನು ಅನ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ 15 ಜನರ ತಂಡ ಬಂದು ಡ್ರೈವರ್ ಸೀಟಲ್ಲಿ ಕೂತಿದ್ದಂತಹ ಏನು ಅಬ್ದುಲ್ ರಹಿಮಾನ್ ಏನಿರ್ತಾರೆ, ರಹಿಮನ್ನ ಎಳ್ಕೊಳ್ತಾರೆ. ಆತನಿಗೆ ಯದ್ವಾ ತದ್ವಾ ಅಟ್ಯಾಕನ್ನು ಮಾಡ್ತಾರೆ. ತಲವಾರ್ ಮತ್ತು ಮಚ್ಚು ಸೇರಿದಂತೆ ವಿವಿಧ ಮಾರಕಾಸ್ತ್ರಗಳನ್ನು ತೆಗೆದುಕೊಂಡು ಅಟ್ಯಾಕನ್ನು ಮಾಡ್ತಾರೆ. ಏನು ಕಲಂದರ್ ಶಾಫಿ ಆತ ಹೇಳ್ಕೊಳ್ಳೋ ಪ್ರಕಾರ ಆತನಿಗೂ ಕೂಡ ಅಟ್ಯಾಕನ್ನು ಮಾಡ್ತಾರೆ. ಅದೇ ಲಾಂಗು ಮಚ್ಚುಗಳಿಂದ ಅಟ್ಯಾಕನ್ನು ಮಾಡ್ತಾರೆ. ಅದಾದ ಬಳಿಕ ಅಲ್ಲಿಂದ ಎಲ್ಲರೂ ಕೂಡ ಅಂದರೆ ಜೋರಾಗಿ ಕಿರ್ಚುವಂಥ ಬೊಬ್ಬೆ ಹೊಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಅದಾದ ಬಳಿಕ ಏನೇನು ಹತ್ಯಾರಗಳನ್ನು ಇಟ್ಕೊಂಡು ಬಂದಿರ್ತಾರೆ ಅದರ ಸಮೇತವಾಗಿ 15 ಜನರು ಕೂಡ ಅಲ್ಲಿಂದ ಪರಾರಿ ಆಗ್ತಾರೆ ಅನ್ನೋ ಮಾಹಿತಿಯನ್ನು ಈ ಕಲಂದರ್ ಶಾಫಿ ದೂರುದಾರರಿಗೆ ಕೊಡುವಂಥದ್ದು. ಆ ದೂರುದಾರರು ಕಲಂದರ್ ಶಾಫಿ ಹೇಳಿದಂತಹ ಮಾಹಿತಿಯನ್ನು ಆಧಾರ ಇಟ್ಕೊಂಡು ದೂರನ್ನು ಕೊಟ್ಟಿರುವಂಥದ್ದು. ಲಿಖಿತ ರೂಪದಲ್ಲಿ ದೂರನ್ನು ಕೊಡ್ತಾರೆ. ಅದು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಸದ್ಯಕ್ಕೆ ಆ ಒಂದು ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದರೆ ಆ ಒಂದು ದೀಪಕನ್ನು ಏನು ಹೆಸರನ್ನು ಕೊಟ್ಟಿರ್ತಾರೆ ಆತ ಮರಳನ್ನು ಆರ್ಡರ್ ಮಾಡಿರುವನಾಗಿರ್ತಾನೆ. ಸೊ ಒಂದು ಮರಳನ್ನು ಆರ್ಡರ್ ಮಾಡಿದಂಥ ಸಂದರ್ಭದಲ್ಲಿ ಇವರು ಅಲ್ಲಿಗೆ ಅನ್ಲೋಡ್ ಮಾಡಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಟ್ಯಾಕನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. FIRನಲ್ಲೂ ಕೂಡ ಅದೇ ಈಗ ದಾಖಲಾಗಿದೆ. ಪ್ರಮುಖವಾಗಿ ಈ ಒಂದು ಕೊಲೆ ಅಂದರೆ ಹತ್ಯೆ ಏನು ಪ್ರೀ ಪ್ಲ್ಯಾನ್ಡ್ ಆಗಿ ಸ್ಕೆಚ್ ಹಾಕಲಾಗಿತ್ತು, ಈತನಿಗೆ ಒಂದು ಸ್ಕೆಚ್ ಹಾಕಲಾಗಿತ್ತು ಅನ್ನೋದು ಈ ಒಂದು FIRನಲ್ಲಿರುವ ಅಂಶಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದರೆ ಆತನಿಗೆ ಮರಳನ್ನು ಆರ್ಡರ್ ಮಾಡೋಂಥದ್ದು, ಅಲ್ಲಿಗೆ ಕರೆಸ್ಕೊಳ್ಳೋಂಥದ್ದು. ಸೊ ಮೊದಲೇ 10-15 ಜನರು ಅಲ್ಲಿ ಸೇರಿರ್ತಾರೆ, ಮಾರಕಾಸ್ತ್ರಗಳನ್ನು ಇಟ್ಕೊಂಡಿರ್ತಾರೆ. ಸೊ ಅಲ್ಲಿ ಬಂದು ಮರಳನ್ನು ಅನ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ಆ ಡ್ರೈವರ್ ಸೀಟಲ್ಲಿ ಕೂತಿದ್ದಂತಹ ಈ ಅಬ್ದುಲ್ ರಹಿಮಾನನ್ನು ಹೊರಗಡೆ ಎಳೆದುಕೊಂಡು ಮನಸೋ ಇಚ್ಛೆ ಹೊಡೆದಿದ್ದಾರೆ. ಅಂದರೆ ಅಲ್ಲಿ ದೂರಿನಲ್ಲಿ ಉಲ್ಲೇಖ ಆಗಿರುವಂಥ ಪ್ರಕಾರ ತಲೆಭಾಗ ಮತ್ತು ಕುತ್ತಿಗೆ ಕೈ ಭಾಗಕ್ಕೆ ಹೊಡೆದು ಸಾಯಿಸಿರುವಂಥದ್ದು. ಇಲ್ಲಿಗೆ ಒಂದು ಅಂಶವನ್ನು ಗಮನಿಸಬೇಕಾಗಿದೆ. ಸುಹಾಸ್ ಶೆಟ್ಟಿ ಯಾವ ರೀತಿ ಸುಹಾಸ್ ಶೆಟ್ಟಿಯನ್ನು ಹೊಡೆಯಲಾಗಿತ್ತು ಅದೇ ಮಾದರಿಯಲ್ಲೇ ಇಲ್ಲೂ ಕೂಡ ಅಟ್ಯಾಕನ್ನು ಮಾಡಿರುವಂಥದ್ದು. ಸುಹಾಸ್ ಶೆಟ್ಟಿಗೆ ತಲೆಭಾಗಕ್ಕೆ, ಕುತ್ತಿಗೆ ಭಾಗಕ್ಕೆ ಮತ್ತು ಕೈ ಭಾಗಕ್ಕೆ ಕಡಿಯಲಾಗಿತ್ತು. ಅದೇ ರೀತಿ ಅಬ್ದುಲ್ ರಹಿಮಾನ್ಗೂ ಕೂಡ ಇಲ್ಲಿ ಇವರು ಕಡಿದಿರುವಂಥದ್ದನ್ನು ನೋಡಿದ್ರೆ ಇಲ್ಲೂ ಎಲ್ಲೋ ಒಂದು ಕಡೆ ಇದು ಪ್ರತೀಕಾರದ ಹತ್ಯೆ ಇರ್ಬೋದು. FIRನಲ್ಲೂ ಕೂಡ ಅದೇ ರೀತಿ ಮೆನ್ಷನ್ ಆಗಿದೆ. ಪ್ರತೀಕಾರಕ್ಕಾಗಿ ಇಲ್ಲ ಯಾವುದೋ ಕಾರಣಕ್ಕಾಗಿ ಈ ಒಂದು ಕೊಲೆಯನ್ನು ಮಾಡಿರುವ ಶಂಕೆ ಇದೆ ಅಂತ ಹೇಳಿ ಆ ಒಂದು ದೂರನ್ನು ಕೊಟ್ಟಿದ್ದಾರೆ. ಅದೇ ರೀತಿ FIRಲ್ಲೂ ಕೂಡ ದಾಖಲಾಗಿರುವಂಥದ್ದು. ಸದ್ಯಕ್ಕೆ SDPI ಆರೋಪವನ್ನು ಮಾಡಿರುವಂಥದ್ದು. ಇದೊಂದು ಪ್ರತೀಕಾರದ ಹತ್ಯೆ ಅಂತಲೇ SDPI ಆರೋಪವನ್ನು ಮಾಡಿದೆ. ಆದರೆ ಪೊಲೀಸ್ ಇಲಾಖೆ ಇಲ್ಲಿವರೆಗೂ ಕೂಡ ಅಧಿಕೃತವಾಗಿ ಯಾಕೆ ಕೊಲೆ ಆಯಿತು ಅನ್ನೋದನ್ನು ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ಚೈತ್ರ, ರೈಟ್, ಥ್ಯಾಂಕ್ ಯು ಪೃಥ್ವಿ ಮಾಹಿತಿಗಾಗಿ.